ಇವಾಗಂತೂ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೇಲೂ ವಾಷಿಂಗ್ ಮಷಿನ್ ಇದ್ದೇ ಇರುತ್ತೆ. ವಾಷಿಂಗ್ ಮಷಿನ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಕ್ ಬರ್ದೇ ಇದ್ರೆ ಎಲ್ಲ ಸ್ಮೆಲ್ ಬರುತ್ತೆ. ವಾಷಿಂಗ್ ಮಷಿನ್ ಕೂಡ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ನಾನಂತೂ ಮಂತ್ಲಿ ವಾಷಿಂಗ್ ಮಷಿನ್ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ನಾನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋದು ಕ್ಲೆನ್ಸ್ಮಾ ಅವರ ವಾಷಿಂಗ್ ಮಷಿನ್ ಕ್ಲೀನರ್ ಅಂಡ್ ಡೆಸ್ಕಿಲ್ ಪೌಡರ್ ನ ಯೂಸ್ ಮಾಡೋದು. ಇದರಲ್ಲಿ ಒಂದು ಬಾಕ್ಸ್ ಅಲ್ಲಿ 3 ಪ್ಯಾಕೆಟ್ ಬರುತ್ತೆ. 3 ಮಂತ್ಸ್ ವರೆಗೂ ಯೂಸ್ ಮಾಡಬಹುದು. ಇದು ಅಮೆಜಾನ್ ನಲ್ಲಿ ನಂಬರ್ 1 ಡೆಸ್ಕಿಲರ್ ಪೌಡರ್ ಆಗಿದೆ. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂದ್ರೆ ಫಸ್ಟ್ ಒಂದು ಪ್ಯಾಕೆಟ್ ತಗೊಂಡು ವಾಷಿಂಗ್ ಟಬ್ ಒಳಗೆ ಎಲ್ಲ ಕಡೆನೂ ಹಾಕಿ ಟಬ್ ಕ್ಲೀನರ್ನ ಸೆಲೆಕ್ಟ್ ಮಾಡಿ ವಾಶ್ ಆಗೋದಕ್ಕೆ ಬಿಡಬೇಕು. ಈ ರೀತಿ ಮಂತ್ಲಿ ಕ್ಲೀನ್ ಮಾಡೋದ್ರಿಂದ ವಾಷಿಂಗ್ ಮಷಿನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೋದು. ಸೊ ಈಗ ವಾಶ್ ಆದಮೇಲೆ ಸೈಡ್ ಬೆಲ್ಟಲ್ಲಿ ಇರೋ ಡಿಟರ್ಜೆಂಟ್ ಡಸ್ಟ್ ಹಾಗೆ ಸಾಲ್ಟ್ ವಾಟರ್ ಡಸ್ಟ್ ಜೊತೆಗೆ ಕ್ಲಾತ್ಸಿಂದ ಬಂದ ಡಸ್ಟ್ ಎಲ್ಲ ಹೋಗಿರುತ್ತೆ. ಹಾಗೆ ಮಷಿನ್ ಕ್ಯಾಪ್ನ ಸ್ವಲ್ಪ ಹೊತ್ತು ಗಾಳಿ ಹೋಗೋದಕ್ಕೆ ಬಿಡಬೇಕು. ಈ ರೀತಿ ಮಂತ್ಲಿ ಮೇಂಟೈನ್ ಮಾಡೋದ್ರಿಂದ ವಾಷಿಂಗ್ ಮಷಿನ್ ಕ್ಲೀನ್ ಆಗಿ ಇರುತ್ತೆ. ಸೊ ಈ ಕ್ಲೆನ್ಸ್ಮೋ ಡೆಸ್ಕಿಲರ್ ಲಿಂಕ್ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ DM ಮಾಡ್ತೀನಿ. ಥ್ಯಾಂಕ್ ಯು.